ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಆಗ್ರಹಿಸಿದ್ದಾರೆ. ಹಿತ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿದ್ದಾರೆ. ಬಿಜೆಪಿಯವರು ಹೇಳಿದಂತೆ ರಾಜೀನಾಮೆಯನ್ನು ಕೊಟ್ಟರೆ ಸರ್ಕಾರ ನಡೆಸೋದಿಕ್ಕಾಗತ್ತಾ ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ಬಳಿ ಏನ್ ಸಾಕ್ಷಿ ಇದೆ? ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಯಾವುದೇ ಅಧಿಕಾರಿ ಮಾತಾಡಿದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಲಂಚ ಕೇಳಿದ ಅಧಿಕಾರಿಯನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ ಅಂತ ತಿಮ್ಮಾಪುರ ತಿಳಿಸಿದ್ದಾರೆ. CL7 ಲೈಸೆನ್ಸ್ ನೀಡಲು ಲಂಚ ಕೇಳಿದ ಆರೋಪದಡಿ ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನನ್ನ ಅಮಾನತು ಮಾಡಲಾಗಿದೆ. ಲೈಸೆನ್ಸ್ ನೀಡೋದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ಸುಂದರ್ ದೂರನ್ನ ನೀಡಿದ್ರು. ಸಣ್ಣ ಪುಟ್ಟ ನೆಪ ಹೇಳಿಕೊಂಡು ಅಧಿಕಾರಿಗಳು ಅರ್ಜಿ ವಜಾ ಮಾಡ್ತಾ ಇದ್ರು. ನ್ಯಾಯಾಲಯ ಆದೇಶ ನೀಡಿದ್ರು, ಲೈಸೆನ್ಸ್ ನೀಡಿರಲಿಲ್ಲ. ಲೈಸೆನ್ಸ್ ನೀಡೋದಕ್ಕೆ 60 ಲಕ್ಷ ಲಂಚಕ್ಕೆ ನಾಗಶಯನ ಬೇಡಿಕೆಯನ್ನು ಇಟ್ಟಿದ್ರು. ಕಳೆದ 1 ವರ್ಷದಿಂದಲೂ ಸುಂದರ್ ಹೋರಾಟವನ್ನು ನಡೆಸ್ತಾ ಇದ್ರು. ಕೊನೆಗೂ ಎಚ್ಚೆತ್ತುಕೊಂಡು ನಾಗಶಯನ ಅವರನ್ನು ಅಮಾನತು ಮಾಡಿ ಆದೇಶ ಮಾಡಲಾಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ ಪಡೆಯೋದಕ್ಕೆ ನೂಕುನುಗ್ಗಲು ಉಂಟಾಗಿದೆ. ನಾ ಮುಂದು ತಾ ಮುಂದು ಅಂತ ಜನ ಮುಗಿಬಿದ್ದಿದ್ದಾರೆ. ಕೋಲಾರ ಎಸ್ಪಿ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಆದೇಶಿಸಿದ್ದಾರೆ. ಎಸ್ಪಿ ಆದೇಶದ ಬೆನ್ನಲ್ಲೇ ಶಾಸಕ ಕುತ್ತೂರು ಮಂಜುನಾಥ್ ನೇತೃತ್ವದಲ್ಲಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೆಲ್ಮೆಟ್ ಪಡೆಯೋದಕ್ಕೆ ಬೈಕ್ ಸವಾರರು ಮುಗಿಬಿದ್ರು. ಸುಮಾರು 20,000 ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡಲಾಗಿದೆ. ಗೋಮಾಳ ಜಮೀನುಗಳನ್ನು ಬೇನಾಮಿ ವ್ಯಕ್ತಿಗಳ ಹೆಸರಿಗೆ ನೋಂದಣಿ ಮಾಡಲಾಗಿದೆ ಅಂತ ಆರೋಪಿಸಿ ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಹಾಗೂ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಹಟಾವೋ ರೈತ ಬಚಾವೋ ಅಂತ ಘೋಷಣೆಯನ್ನು ಕೂಗಿದ್ರು. ರೈತರ ಮನವಿಗಳಿಗೆ ಜಿಲ್ಲಾಧಿಕಾರಿ ಸ್ಪಂದಿಸ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ರಾಜಕಾರಣಿಗಳ ಜೊತೆಗೆ ಶಾಮೀಲಾಗಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಡಿಸಿ ಕಚೇರಿ ಎದುರು ನೂರಾರು ರೈತರು ಜಮಾವಣೆಗೊಂಡಿದ್ರು. ಬಾಗಲಕೋಟೆಯ ನವನಗರದಲ್ಲಿ ಬೇಕಾಬಿಟ್ಟಿ ಮಸೀದಿಗಳ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಿಂದೂಪರ ಸಂಘಟನೆಗಳು ಮುತ್ತಿಗೆ ಹಾಕಿವೆ. ಬಿಟಿಡಿಎ ಮುಖ್ಯ ಕಚೇರಿಗೆ ಗೇಟ್ ಹಾಕಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಅನಧಿಕೃತ ಮಸೀದಿಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಲಾಗಿದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮಕ್ಕೆ ಕಾಡಾನೆಗಳ ಗುಂಪು ಎಂಟ್ರಿ ಕೊಟ್ಟಿದೆ. ತಕ್ಷಣ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗ್ರಾಮಸ್ಥರ ಸಹಕಾರದೊಂದಿಗೆ ಕಾಡಿನತ್ತ ಆನೆಗಳನ್ನು ಅರಣ್ಯ ಸಿಬ್ಬಂದಿ ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಗ್ರಾಮದ ಸುತ್ತಮುತ್ತ ಆಗಾಗ ಕಾಡು ಪ್ರಾಣಿಗಳು ಕಾಣಿಸಿಕೊಳ್ತವೆ. ಆದ್ರಿಂದ ಕಾಡು ಪ್ರಾಣಿಗಳು ಕಾಡಿನಿಂದ ಬಾರದಂತೆ ತಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೇರಳದಿಂದ ಹಂಪಿಗೆ ಬರ್ತಾ ಇದ್ದ ವಿದ್ಯಾರ್ಥಿಗಳಿದ್ದ ಟೂರಿಸ್ಟ್ ಬಸ್ ಪಲ್ಟಿಯಾಗಿದೆ. 3 ಸಣ್ಣ ಪುಟ್ಟ ಗಾಯಗಳಾಗಿದ್ದು ಶಿಕ್ಷಕಿಯೊಬ್ಬರ ಕಾಲಿಗೆ ಗಂಭೀರ ಗಾಯ ಆಗಿದೆ. ಕೂಡ್ಲಿಗಿ ತಾಲೂಕಿನ ಅಮ್ಮನಕೇರಿ ಕ್ರಾಸ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ದತ್ತಪೀಠ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಜನವರಿ 23ರಂದು ಗುಹೆಯೊಳಗೆ ಹೊಸದಾಗಿ ಕಲಮೆ ಆಚರಣೆ ಮಾಡಿದ್ದಾರೆ. ದತ್ತಪೀಠದ ಗುಹೆಯ ಒಳಗೆ ಸುಪ್ರೀಂ ಕೋರ್ಟ್ ಆದೇಶ ಮೀರಿ ಹೊಸ ಆಚರಣೆ ಮಾಡಿದ್ದಕ್ಕೆ ವಿಎಚ್ಪಿ ಬಜರಂಗದಳ ಮುಖಂಡರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮಗೆ ಗುಹೆ ಮುಂಭಾಗ ಹೋಮ ಮಾಡೋದಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಿಲ್ಲ. ನಾವು ಪಕ್ಕದ ಶೆಡ್ನಲ್ಲಿ ಹೋಮವನ್ನು ಮಾಡಿದ್ದೀವಿ. ಈಗ ಗುಹೆಯ ಒಳಭಾಗದಲ್ಲಿ ಕಲಮೆ ತಯ್ಯಬ ಮಾಡೋದಕ್ಕೆ ಹೇಗೆ ಅವಕಾಶ ಕೊಟ್ಟರು ಅಂತ ಹಿಂದೂ ಸಂಘಟನೆಗಳು ಪ್ರಶ್ನಿಸಿದ್ದಾರೆ. ಕೇಸರಿ ಧ್ವಜದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ಅನ್ಯ ಕೋಮಿನ ಪುಂಡರಿಂದ ಹಲ್ಲೆ ನಡೆಸಿರುವ ಘಟನೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಪುಟಪಾಕ್ ಬಳಿ ಗ್ರಾಮದಲ್ಲಿ ನಡೆದಿದೆ. ಶಿವಸ್ವಾಮಿ ಭಕ್ತರು ಗ್ರಾಮದೆಲ್ಲೆಡೆ ಕೇಸರಿ ಧ್ವಜ ಬಂಟಿಂಗ್ಸ್ ಅಳವಡಿಕೆ ಮಾಡಲಾಗಿತ್ತು. ಮಸೀದಿ ಮೇಲೆ ಕೇಸರಿ ಬಾವುಟ ಇಟ್ಟಿರುವ ರೀತಿಯಲ್ಲಿ ಹಿಂದೂ ಯುವಕ ಸ್ಟೇಟಸ್ ಇಟ್ಕೊಂಡಿದ್ದ. ಇದರಿಂದ ಹಿಂದೂ ಯುವಕನ ಮನೆಗೆ ನುಗ್ಗಿದ ಅನ್ಯ ಕೋಮಿನವರು ಹಲ್ಲೆಯನ್ನು ನಡೆಸಿದ್ದಾರೆ. ಸದ್ಯ ಪುಟಪಾಕ್ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. 1 KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವ ಪುಟಪಾಕ್ ಗ್ರಾಮದಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಆರೋಪಿಗಳನ್ನು ಬಂಧಿಸುವಂತೆ ಹಿಂದೂ ಯುವಕರು ಆಗ್ರಹಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಒಂದೆಡೆ ಫ್ಲಾಟ್ಗಳ ಪೂರ್ತಿ ಹಣ ಕೊಟ್ಟಿದೆ, ಮತ್ತೊಂದೆಡೆ ಆರಂಭಿಕ ಠೇವಣಿ ಹಣ ಕೊಟ್ಟವರಿಗೂ ಮನೆ ಹಸ್ತಾಂತರ ಮಾಡಲಾಗಿದೆ. ಕೆಲವೆಡೆ ಫ್ಲಾಟ್ ಕೊಡದೆ ವಸತಿ ನಿಗಮ
ಚೆಲ್ಲಾಟವಾಡ್ತಾ ಇದೆ. ಬಡವರು, ನಿರಾಶ್ರಿತರು ಅಂತ ಮನೆ ಪಡೆದ ಕೆಲವರು ಮನೆಗಳನ್ನು ಬಾಡಿಗೆಗೆ ಬಿಟ್ಟಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿನ 128 ಫ್ಲ್ಯಾಟ್ಗಳ ಪೈಕಿ 53 ಫ್ಲ್ಯಾಟ್ಗಳಲ್ಲಿ ಅನಧಿಕೃತ ವಾಸವಾಗಿದ್ದಾರೆ. ಸದ್ಯ ಅನಧಿಕೃತ ವಾಸ ಮಾಡ್ತಾ ಇರುವವರಿಗೆ ತೆರವು ಮಾಡುವಂತೆ ನೋಟಿಸ್ ಕೊಡಲಾಗಿದೆ. ಸಾದೇನಹಳ್ಳಿಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಎಇಇ ಭೇಟಿ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಮಾಡಿ ಲಾರಿ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದ ಅಯಾಜ್ಗೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯ ಶಂಕರಾನಂದ ಪುತ್ಥಳಿ ಬಳಿ ನಡೆದಿದೆ. ಹಿಂಡಲಗ ಬಳಿ ಕಾರೊಂದಕ್ಕೆ ಅಪಘಾತ ಮಾಡಿದಂತೆ ಅದರಿಂದ ಕಿವಿ, ಬೆನ್ನು, ತಲೆಗೆ ಚಾಕುವಿನಿಂದ ಹಲ್ಲೆಯನ್ನು ನಡೆಸಿದ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಲಾರಿ ಮೇಲೂ ಕಲ್ಲು ತೂರಾಟವನ್ನು ನಡೆಸಿ ಗಾಜನ್ನು ಒಡೆದು ಅಟ್ಟಹಾಸ ಮೆರೆದಿದ್ದಾರೆ. ಗಂಭೀರ ಗಾಯಗೊಂಡ ಅಯಾಜ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ರಾಯಚೂರಿನಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಮರಳುಗಾರಿಕೆ ನಡೆಸಲಾಗ್ತಾ ಇದೆ. ಹಳ್ಳದ ಬಳಿಯ ಪಟ್ಟಾ ಜಮೀನಿನಲ್ಲಿ ಮರಳುಗಾರಿಕೆ ಮುಂದುವರೆದಿದೆ. ಸುಮಾರು 3,000 ಎಕರೆ ಜಮೀನಿಗೆ ನೀರಿನ ಸಮಸ್ಯೆ ಉಂಟಾಗಲಿದೆ. ಅಕ್ರಮ ಮರಳುಗಾರಿಕೆ ನಿಲ್ಲಿಸೋದಕ್ಕೆ ಆಗ್ರಹಿಸಿ ಸ್ಥಳೀಯರು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ದಾರೆ. ಸಾರ್ವಜನಿಕರ ದೂರು ಆಧರಿಸಿ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆಯನ್ನು ನಡೆಸಲಾಗಿದೆ. ಮರಳುಗಾರಿಕೆ ನಡೆದರೆ ಮಸ್ಕಿ ನಾಲಾದ ಮಾರ್ಗ ಬದಲಾಗುತ್ತೆ ಅಂತ ನೀರಾವರಿ ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಿದ್ದಾರೆ. ಗಣಿಗಾರಿಕೆಯ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಆದರೆ ಕೂಡಲೇ ಕ್ರಮವನ್ನು ಜರುಗಿಸ್ತೀವಿ ಅಂತ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ತಿಳಿಸಿದ್ದಾರೆ. ಬಫರ್ ಝೋನು 30 ಮೀಟರ್ ಇದೆ. ಬಟ್ ಪಟ್ಟಾದಲ್ಲಿ ಏನು ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರೆ, ಆ ಬಫರ್ ಝೋನ್ ಉಲ್ಲಂಘನೆ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಕಂಪ್ಲೇಂಟ್ ಇದೆ. ಸೊ ನಮ್ಮ ತಹಸೀಲ್ದಾರು ಮತ್ತು ಇರಿಗೇಷನ್ ಇಲಾಖೆ, ಮೈನ್ಸ್ ಅವರು 3 ಜನ ಜಂಟಿಯಾಗಿ ವಿಸಿಟ್ ಮಾಡಿದ್ದಾರೆ. ಸೊ ನೀರಾವರಿ ಇಲಾಖೆಯವರು ಒಂದು ಮೇಲ್ನೋಟಕ್ಕೆ ಇದರಿಂದ ಮುಂದೆ ನೀರು ಹೋಗೋದು ಎಲ್ಲ ತೊಂದರೆ ಆಗ್ಬೋದು, ಒಂದು 3,000 ಎಕರೆಗೆ ತೊಂದರೆ ಆಗ್ಬೋದು ಅಂತ ಮೇಲ್ನೋಟಕ್ಕೊಂದು ಲೆಟ್ರ್ ಕಳಿಸಿದ್ದಾರೆ. ಅದಕ್ಕೆ ನೀರಾವರಿ ಇಲಾಖೆಯವ್ರಿಗೆ ನಾನೀಗ ಸೂಚನೆ ಕೊಡ್ತೀನಿ. ಅವರು ಟೆಕ್ನಿಕಲ್ ಟೀಮ್ನ ಕರ್ಕೊಂಡೋಗಿ ಡೀಟೇಲಾಗಿ ಅಲ್ಲಿ ಏನು ಇಶ್ಯೂ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ನಮಗೆ 1 ವಾರದಲ್ಲಿ ವರದಿ ಕೊಡೋಕ್ಕೆ ಹೇಳ್ತೀವಿ. ಪ್ಯಾರಲಲ್ಲಿ ನಮ್ಮ ಮೈನ್ಸ್ ಇಲಾಖೆಯವ್ರನ್ನೂ ಅಲ್ಲಿ ಕಳಿಸಿ ಏನು ಅವ್ರಿಗೆ ಮುಂಚೆ ನಾವು ಸರ್ಕಾರದಿಂದ ಪಟ್ಟಾ ಜಮೀನಲ್ಲಿ ಮರಳುಗಾರಿಕೆ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆ, ಕಂಡೀಷನ್ಸ್ ಇರುತ್ತೆ, ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಪ್ಲ್ಯಾನು, ಕ್ವಾರಿ ಪ್ಲ್ಯಾನ್ ಎಲ್ಲ ಕೊಟ್ಟಿರ್ತಾರೆ. ಆ ಬಫರ್ ಝೋನ್ ಎಲ್ಲ ಯಾವುದೇ ಕಾರಣಕ್ಕೂ ಅವ್ರು ಏನಾದರೂ ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಇಮಿಡಿಯೇಟಾಗಿ ಕೇಸು ಮಾಡ್ತೀವಿ. ಅವರು ಲೈಸೆನ್ಸ್ನು ತಾತ್ಕಾಲಿಕವಾಗಿ. ಮಹಿಳಾ ಸಿಪಿಐ ಮತ್ತು ಕಾನ್ಸ್ಟೇಬಲ್ಗಳ ಮೇಲೆ ಕಾಂಗ್ರೆಸ್ ನಾಯಕನ ಪುತ್ರ ಹಲ್ಲೆಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ದಾವಣಗೆರೆ ಕೈ ಪೋಷಿತ ಗೂಂಡಾಗಳು ಘೋಷವಾಕ್ಯದಡಿ ಬಿಜೆಪಿ ಪೋಸ್ಟ್ ಮಾಡಿದೆ. ಮಧ್ಯ ಕರ್ನಾಟಕ ಈಗ ರಿಪಬ್ಲಿಕ್ ದಾವಣಗೆರೆ ಆಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಖಾಕಿ ಪಡೆಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಪಾಡೇನು ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಗೂಂಡಾ ಸಂಸ್ಕೃತಿಗೆ ಕಡಿವಾಣ ಯಾವಾಗ ಅಂತ ಬಿಜೆಪಿ ಪೋಸ್ಟ್ ಮಾಡಿದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೆಜಮಾಡಿ ಟೋಲ್ ರಸ್ತೆಯಲ್ಲಿ ವಿದ್ಯಾರ್ಥಿಗಳ ಪುಂಡಾಟ ಮೆರೆದಿದ್ದಾರೆ. ಕುಣಿದು ಪಟಾಕಿ ಸಿಡಿಸಿ ನಡು ರಸ್ತೆಯಲ್ಲೇ ಹುಚ್ಚಾಟವನ್ನು ಮೆರೆದಿದ್ದಾರೆ. ಕೇರಳದಿಂದ ಉಡುಪಿ ಕಡೆಗೆ ಪ್ರವಾಸಕ್ಕೆ ಅಂತ ಬಂದಿದ್ದ ವಿದ್ಯಾರ್ಥಿಗಳು ಹುಚ್ಚಾಟವನ್ನು ಮೆರೆದಿದ್ದಾರೆ. ವಿದ್ಯಾರ್ಥಿಗಳ ಹುಚ್ಚಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡದ ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿಗಳೇ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಗೂಗಲ್, ಯೂಟ್ಯೂಬ್ ಸರ್ಚ್ ಮಾಡಿ ಪಾಠ ಓದ್ಕೊಳ್ಳಿ ಅಂತ ಶಿಕ್ಷಕಿ ಸಂಗೀತ ಉಡಾಫೆಯ ಮಾತುಗಳನ್ನಾಡ್ತಾ ಇದ್ರು. ಆದ್ರಿಂದ ಉಡಾಫೆ ಶಿಕ್ಷಕಿ ಸಂಗೀತ ವರ್ಗಾವಣೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಶಿಕ್ಷಕಿಯನ್ನ ವರ್ಗಾವಣೆ ಮಾಡದಿದ್ರೆ ಶಾಲೆಗೆ ಬರೋದಿಲ್ಲ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಈಗಾಗಲೇ ಹೆಡ್ ಮಾಸ್ಟರ್ ಹಾಗೂ ವಿಇಒಗೆ ಸಾಕಷ್ಟು ಬಾರಿ ಹೇಳಿದ್ರೂ ಕ್ರಮ ಕೈಗೊಳ್ತಾ ಇಲ್ಲ. ಆದ್ರಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕ್ರಮ ಆಗ್ತಾ ಇಲ್ಲ. ಶಾಲೆಗೆ ಒಳ್ಳೆಯ ಶಿಕ್ಷಕರನ್ನ ನೇಮಿಸಿ ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಕೂಡಲೇ ವಿಜ್ಞಾನ ಶಿಕ್ಷಕಿ ಸಂಗೀತ ವರ್ಗಾವಣೆ ಮಾಡಿ, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಕೊಬ್ಬರಿ ಮಾರಿ ಲಾಭದ ಕನಸು ಕಾಣ್ತಾ ಇದ್ದ ರೈತರ ಆಸೆಗೆ ರೋಗ ಬಾಧೆ ತಣ್ಣೀರು ಎರಚಿದೆ. ತುಮಕೂರು ಜಿಲ್ಲೆಯ 70% ತೆಂಗು ಬೆಳೆಗೆ ರೋಗ ತಗಲಿದೆ. 1,76,000 ಹೆಕ್ಟೇರ್ ಪೈಕಿ 70%
ತೆಂಗು ಬೆಳೆಗೆ ರೋಗ ಬಂದಿದೆ. ರೋಗದಿಂದ ತೆಂಗಿನ ಬೆಳೆ ಇಳುವರಿ ಇಳಿಕೆಯಾಗಲಿದೆ. ಚಿಕ್ಕಮಗಳೂರು, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈ ರೋಗ ಹರಡಿದೆ. ಇಳುವರಿ ಕುಸಿತದಿಂದ ಕೊಬ್ಬರಿ ಬೆಲೆ ಗಗನಕ್ಕೇರಿದೆ. ಇನ್ನು ಈ ಪರಿಸ್ಥಿತಿಯ ಲಾಭ ಪಡೆಯುವುದಕ್ಕೆ ಕೇರಳ, ತಮಿಳುನಾಡಿನ ರೈತರು ತುದಿಗಾಲಲ್ಲಿ ನಿಂತಿದ್ದಾರೆ. ರಾಜ್ಯ ತೆಂಗು ಬೆಳೆಗಾರರ ಸಂಕಷ್ಟದ ಪರಿಸ್ಥಿತಿಯ ತಮಿಳುನಾಡು, ಕೇರಳ ರಾಜ್ಯಗಳಿಗೆ ಲಾಭ ಹೆಚ್ಚಾಗಿದೆ. ಕ್ವಿಂಟಾಲ್ ಕೊಬ್ಬರಿಗೆ 30,000 ತಲುಪಿದೆ. ಈಗಾಗಲೇ ತೆಂಗಿನ ಉತ್ಪನ್ನಗಳು ಕೊಬ್ಬರಿ ಬೆಲೆ ಸರಿಸುಮಾರು 31,000 ದಾಟಿ ಈಗ ಮುಂದೆ ಹೋಗ್ತಾ ಇದೆ. ಈಗ ಕಲ್ಪತರ ನಾಡು ಅಂತ ನಾವೇನು ಕರಿತೀವಿ, ಈ ಭಾಗದ ಸರಿಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತೆಂಗು ಅತಿ ಉತ್ಕೃಷ್ಟವಾಗಿ ಬರುತ್ತೆ ಮತ್ತು ಇದೊಂದು ಭೌಗೋಳಿಕವಾಗಿ ಚಿಹ್ನೆ ಇರೋಂಥ ಕೊಬ್ಬರಿ. ಈಗ ಸದ್ಯ ಪ್ರಸ್ತುತ ಇರೋಂಥ 31,000 ಗಡಿ ದಾಟಿದಾಗ ನಮ್ಮ ರೈತರು ಹರ್ಷ ಆಗಿದ್ದಾರೆ. ಆದರೆ ಬೆಲೆ ಹೆಚ್ಚಲಿಕ್ಕೆ ಪರೋಕ್ಷವಾಗಿ ಕಾರಣ ಬೆಳೆ ಕುಸಿತ ಆಗಿದೆ. ಸರಾಸರಿ ಬರಬೇಕಾಗಿದ್ದಷ್ಟು ಬೆಳೆ ಬರ್ತಾ ಇಲ್ಲ. ಸರ್ಕಾರ ಈ ಪೂರಕವಾಗಿ ಈಗೇನು ರೋಗಕ್ಕೆ ಒಳಪಟ್ಟಿದ್ದು ಆ ತೆಂಗಿನ ತೋಟಗಳಿಗೆ ಬೇಕಾದಂಥ ಔಷಧೋಪಚಾರಕ್ಕೆ ಏನು ಕೀಟನಾಶಕ ಮತ್ತು ಆಧುನಿಕ ಯಂತ್ರೋಪಕರಣ ಸರ್ಕಾರ ಒದಗಿಸ್ಬೇಕಾಗಿತ್ತು. ಈಗ ದಿಢೀರಂತ ಏನಾಗುತ್ತೆ, ಕೋಲಾರ ಜಿಲ್ಲೆಯಲ್ಲಿ ಚೀಟಿ ಹಾಕಿದ ಮಹಿಳೆಯರಿಗೆ ಮಕ್ಮಲ್ ಟೋಪಿ ಹಾಕಿದ ವೆಂಕಟೇಶ್ ಎಂಬಾತ ಎಸ್ಕೇಪ್ ಆಗಿ 6 ತಿಂಗಳಾದರೂ ಪೊಲೀಸರು ಬಂಧಿಸಿಲ್ಲ. ಇದರಿಂದ ಸಿಡಿದೆದ್ದ ಮಹಿಳೆಯರು ಪೊಲೀಸರ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದಾರೆ. ಹಣವನ್ನು ಪಡೆದು ವೆಂಕಟೇಶ್ ಪರವಾಗಿ ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಮಹಿಳೆಯರು ಆರೋಪ ಮಾಡ್ತಿದ್ದಾರೆ. 400ಕ್ಕೂ ಹೆಚ್ಚು ಮಹಿಳೆಯರಿಂದ ಹಣವನ್ನು ಪಡೆದಿದ್ದ ವೆಂಕಟೇಶ್ 95 ಲಕ್ಷ ರೂಪಾಯಿ ವಂಚಿಸಿದ್ದಾನೆ. ಇದೀಗ ಮಧ್ಯಸ್ಥಿಕೆ ವಹಿಸಿದ್ದ ಮಹಿಳೆಯರಿಗೆ ಟಾರ್ಚರ್ ಶುರುವಾಗಿದೆ. ನಮ್ಮ ಹಣ ವಾಪಸ್ ಕೊಡಿ ಅಂತ ಚೀಟಿ ಹಾಕಿದ ಮಹಿಳೆಯರು ಟಾರ್ಚರ್ ಮಾಡಲಾಗ್ತಾ ಇದೆ. ಸದ್ಯ ಹಣವನ್ನು ಕಳ್ಕೊಂಡ ಮಹಿಳೆಯರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸೆಪ್ಟೆಂಬರ್ ತಿಂಗಳಿನಿಂದ ಅವರನ್ನು ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. 52 ಲಕ್ಷ ಕೊಡ್ಬೇಕು ಸರ್ ನಮಗೆ. ವೆಂಕಟೇಶಪ್ಪನವರು ನಮ್ಮ ರಿಲೇಷನ್ನೇ, ಒಳ್ಳೆಯವರು ಅಂತ ಹೇಳ್ಬಿಟ್ಟು 5-6 ವರ್ಷದಿಂದ ಹಾಕಿದ್ದಕ್ಕೆ ಇವಾಗಿಂತ ಮೋಸ ಪಡ್ಬಿಟ್ಟು ಹೋಗಿದ್ದಾರೆ. ನಾವು ಹೋಗಿ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಮಾಡಿದ್ದೀರಿ. ನಿನ್ನೆ ಹೋಗಿ ಅವ್ರೂರಲ್ಲಿ ಕೇಳಿದ್ರೆ ಅವ್ರೂರಲ್ಲೇ ಒಂದು 20-30 ಜನ ಬಂದು ನಮ್ಮನ್ನೆಲ್ಲ ಹೊಡೆದು ಗಲಾಟೆ ಮಾಡಿ ಒಂದು ಹುಡುಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾಳೆ. ನಾವು ಒಂದು 450 ಜನ ಹತ್ರ ಹಾಕ್ಸಿದ್ದೀರಿ ಸರ್. ತಿಂಗಳಿಗೆ 1,10,000 ಕಟ್ತಾ ಇದ್ದೀವಿ ಸರ್. ವೆಂಕಟೇಶಪ್ಪ ಅವರು ಬಂದು ಲಕ್ಷ್ಮಮ್ಮ ಅವ್ರ ಹತ್ರ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನನಗೆ ಜನ ಜಾಸ್ತಿ ಟಾರ್ಚರ್ ಮಾಡಿದ್ರು. ಅದಕ್ಕೆ ನಾನು ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದೆ ಸರ್. ನಂದು 47 ಚೀಟಿ ಸರ್. ವರಲಕ್ಷ್ಮಿ, ದೀಪಾವಳಿದು 22, ಯುಗಾದಿದು 48, ಒಟ್ಟು 8 ಲಕ್ಷ ಬರಬೇಕು ಸರ್ ನನಗೆ. ಬೆಂಗಳೂರು ಹೊಸೂರು ರಸ್ತೆಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಂದಾಗಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಕಳೆದ 6 ತಿಂಗಳಿನಿಂದ ಜನರ ಬದುಕು ಹೈರಾಣಾಗಿದೆ. 3 ಕಡೆ ಅಂಡರ್ ಪಾಸ್ ಮತ್ತು ಹಳೆ ಚಂದಾಪುರದಿಂದ ರೈಲ್ವೆ ಗೇಟ್ ಬಳಿ ಕಾಮಗಾರಿಯಿಂದಾಗಿ ನರಕ ಯಾತನೆ ಅಲ್ಲಿ ಉಂಟಾಗಿದೆ. ಹೊಸೂರು ರಸ್ತೆಯ ಚಂದಾಪುರದಿಂದ ಕರ್ನಾಟಕದ ಗಡಿ ಅತ್ತಿಬೆಲೆವರೆಗೆ ಟ್ರಾಫಿಕ್ ಉಂಟಾಗ್ತಾ ಇದೆ. ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದಲ್ಲಿ ಕಳಪೆ ಕಾಮಗಾರಿ ನಡೆಸಿದ್ದ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಸಿ ರಸ್ತೆ ನಿರ್ಮಾಣಕ್ಕೆ ಲೋಕೋಪಯೋಗಿ ಇಲಾಖೆ ರಸ್ತೆ ಅಗೆಯಲಾಗಿದೆ. ಇತ್ತ ಕುಡಿಯುವ ನೀರಿನ ಪೈಪ್ ಲೈನ್ ಅಳವಡಿಕೆಗೆ ರಸ್ತೆ ಅಗೆದು ತಿಂಗಳು ಕಳೆದರೂ ಕೂಡ ಕಾಮಗಾರಿಯನ್ನು ಮುಗಿಸದ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮುಗಿಸೋದಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್ಕಾರಿ ಕಾಲೇಜುಗಳನ್ನು ಘಟಕ ಕಾಲೇಜುಗಳನ್ನಾಗಿ ಮಾಡೋದಕ್ಕೆ ಹೊರಟ ಸರ್ಕಾರದ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆರ್ಸಿ ಕಾಲೇಜು ಮತ್ತು ಸರ್ಕಾರಿ ಕಲಾ ಕಾಲೇಜುಗಳನ್ನು ಘಟಕ ಕಾಲೇಜುಗಳನ್ನಾಗಿ ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಘಟಕ ಕಾಲೇಜು ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಶುಲ್ಕದ ಹೊರೆ ಆಗಲಿದೆ. ಆದರೆ ಆರ್ಸಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಬಡ ಹಾಗೂ ಮಧ್ಯಮ ವರ್ಗದವರಾಗಿದ್ದಾರೆ. ಹೆಚ್ಚುವರಿ ಶುಲ್ಕ ಆದರೆ ಓದೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಘಟಕ ಕಾಲೇಜು ಮಾಡೋದು ಬೇಡ ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಮುಂದೆಯೇ ಸಂಚಾರಿ ನಿಯಮ ಉಲ್ಲಂಘನೆಯಾಗ್ತಿದೆ. ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡಲಾಗ್ತಾ ಇದೆ. ಹೆಲ್ಮೆಟ್ ಇಲ್ಲದೆ ಸಂಚರಿಸಲಾಗ್ತಾ ಇದೆ. ತಡರಾತ್ರಿ ಇಷ್ಟೆಲ್ಲ ಹಾವಳಿ ಇದ್ರೂ ಕೂಡ ರಸ್ತೆಯಲ್ಲಿ ಒಬ್ಬ ಪೊಲೀಸ್ ಕೂಡ ಇರೋದಿಲ್ಲ. ಇಡೀ ರಾತ್ರಿ ವಿಧಾನಸೌಧ ಮುಖ್ಯ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಡ್ರೈವಿಂಗ್ ಮಾಡಲಾಗ್ತಾ ಇದೆ. ಹೈಗ್ರೌಂಡ್ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಸಂಚಾರಿ ನಿಯಮಗಳ ಉಲ್ಲಂಘನೆಯಾದರೂ ಯಾವೊಬ್ಬ ಪೊಲೀಸರು ಕೂಡ ಇಲ್ಲದಿರೋದ್ರಿಂದಾಗಿ ಸಂಚಾರಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ.
ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬೂದಿತಿಟ್ಟು ಗ್ರಾಮದಲ್ಲಿ ವಾಟರ್ ಟ್ಯಾಂಕ್ ಶುಚಿಗೊಳಿಸದೆ ಅಶುದ್ಧ ನೀರು ಪೂರೈಕೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಪಿಡಿಒ ನಟರಾಜ್ ಅವರನ್ನ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮದಲ್ಲಿ ಅನೈರ್ಮಲ್ಯ ತಾಂಡವವಾಡ್ತಾ ಇದೆ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಪಿಡಿಒ ನಟರಾಜ್ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಬಸ್ ಡಿಪೋದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸಾರಿಗೆ ಬಸ್ ಹೊತ್ತಿ ಉರಿದಿದೆ. KA 37F707 ನಂಬರ್ನ ಬಸ್ ಬೆಂಕಿಗಾಹುತಿಯಾಗಿದೆ. ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬಸ್ ಹೊತ್ತಿ ಉರಿತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.